Legend. ಫೈನಲಿ ಡಂಕಿ ನೋಡಿದೆ ನಾನು. ಇಟ್ಸ್ ಎ ವೆರಿ ಗುಡ್ ಮೂವಿ. ಸುಳ್ಳ್ಯಾಕೆ ಹೇಳ್ಬೇಕು, ತುಂಬ ಕುಯ್ಯೋದಕ್ಕಿಂತ ಡೈರೆಕ್ಟಾಗಿ ಪಾಯಿಂಟಿಗೆ ಬರ್ತೀನಿ. ಇಟ್ಸ್ ಎ ವೆರಿ ಗುಡ್ ಮೂವಿ. ಇಟ್ಸ್ ಎ ರಾಜ್ಕುಮಾರ್ ಇರಾನಿ ಮೂವಿ. ಓಕೆ, ಏನಂದರೆ ಅದು ಅವರು ಡೈರೆಕ್ಷನ್ ಮಾಡಿರೋ ಟೈಪ್ ಮೂವಿನೇ ಇದು. ಇದರಲ್ಲಿ ನೀವು ಶಾರುಖ್ ಖಾನ್ಗೋಸ್ಕರ ಪಿಕ್ಚರ್ ನೋಡೋದಕ್ಕಿಂತ ರಾಜ್ಕುಮಾರ್ ಇರಾನಿ ಡೈರೆಕ್ಷನು ಪ್ಲಸ್ ಅವ್ರು ಮಾಡ್ತಾ ಸ್ಟೈಲ್ ಮೂವೀಸ್ ಎಕ್ಸ್ಪೀರಿಯನ್ಸ್ ಮಾಡಿದರೆ ಈ ಡಂಕಿ ಮೂವಿ ನೋಡೋಕ್ಕಿಂತ ಮುಂಚೆ ಲೈಕ್ ಮುನ್ನಾಬಾಯ್ MBBS ಇರ್ಬೋದು, ಅಥವಾ ಸಂಜು ಅಥವಾ PK ಮೂವೀಸ್ ನೀವು ಅಬ್ಸರ್ವ್ ಮಾಡಿದರೆ ಇಟ್ ಈಸ್ ಸಮ್ ವಾಟ್ ಲೈಕ್ ದಟ್ ಇಟ್ ಸೆಲ್ಫ್. ಆ್ಯಂಡ್ ಡೋಂಟ್ ವಾಚ್ ದಿಸ್ ಮೂವಿ ಫಾರ್ SRK. ಯಾಕೆಂದರೆ ಇದರಲ್ಲಿ SRK ಇಟ್ ಡಸಂಟ್ ಫೀಲ್ ಲೈಕ್ SRK ಅಟ್ ಆಲ್. ಇಟ್ಸ್ ಕಂಪ್ಲೀಟ್ ಡಿಫ್ರೆಂಟ್ ಕ್ಯಾರೆಕ್ಟರ್. ಯು ಓನ್ಲಿ ಸಿ ಹಾರ್ಡಿ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಮಾತ್ರ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಇದರಲ್ಲಿ ಆ್ಯಕ್ಷನ್ ಇಲ್ಲ, ಇದರಲ್ಲಿ ಏನಂದರೆ ಅಡ್ವೆಂಚರು, ಫನ್ನು ಎಲ್ಲ ಮಿಕ್ಸ್ಚರ್ ಇದೆ. ಫ್ಯಾಮಿಲಿ ಡ್ರಾಮಾ, ಹೌದು ನಿಜವಾಗ್ಲೂ ಫ್ಯಾಮಿಲಿ ಡ್ರಾಮಾ ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ ರನ್ಸ್ ಬೇಸ್ಡ್ ಆನ್ ಫ್ಯಾಮಿಲಿ ಡ್ರಾಮಾ, ಥೋಡಾ ಅಂದರೆ ಸ್ವಲ್ಪ ಕಾಮಿಡಿ ಗಿಮಿಡಿ. ಸೆಕೆಂಡ್ ಹಾಫ್ ಪೂರ್ತಿ ಡಾರ್ಕಾಗಿ ಕನ್ವರ್ಟ್ ಆಗುತ್ತೆ. ಇಟ್ಸ್ ಎ ವೆರಿ ಗುಡ್ ಮೆಸೇಜ್ನಲ್ ಮೂವಿ ವಿಚ್ ಈಸ್ ಗುಡ್, ಲಿಟ್ರಲಿ ಗುಡ್. ನನಗೆ ಸುಳ್ಳು ಹೇಳಬೇಕು, ಎಕ್ಸ್ಟ್ರೀಮ್ ಲೆವೆಲ್ ಅಂತ ಹೇಳಲ್ಲ, ಬಟ್ ಚೆನ್ನಾಗಿದೆ. ಸುಳ್ಳ್ಯಾಕೆ ಹೇಳಬೇಕು, ಪಿಕ್ಚರ್ ಇಸ್ ವೆರಿ ಗುಡ್. ಇದು ಫ್ಯಾಮಿಲಿ ಅಂತವ್ರಿಗೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸ್ ಆಗಿ ಕನ್ಸಿಡರ್ ಮಾಡ್ಬೋದು. ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ಬೋದು. ಇಲ್ಲೇನು ಪ್ರಾಬ್ಲಮ್ ಇಲ್ಲ, ವೈಲೆನ್ಸ್ ಗಿಲೆನ್ಸ್ ಅನ್ನೋದೇನಿಲ್ಲ. ಅಂದರೆ ಅಲ್ಲಿ ಇಲ್ಲಿ ಒಂದೆರಡು ಸೀನ್ ತೋರಿಸ್ತಾರೆ, ಬಟ್ ಐ ಡೋಂಟ್ ಥಿಂಕ್ ಸೊ ದಟ್ಸ್ ಕನ್ಸಿಡರ್ಡ್ ಆಸ್ ವೈಲೆನ್ಸ್, ಬಟ್ ಇಟ್ಸ್ ಓಕೆ. ಅಷ್ಟೊಂದು ವೈಲೆಂಟ್ ಇಲ್ಲ ಮೂವಿ, ಬಟ್ ಇಟ್ ಹ್ಯಾಸ್ ಡಾರ್ಕ್ ಎಲಿಮೆಂಟ್ಸ್ ಇನ್ ಇಟ್. ನಿಮಗೆ ಫೀಲ್ ಮಾಡಿಸುತ್ತೆ ಪೇಯ್ನ್ ಅಂದರೆ ಏನು ಅಂತ. ಏನಕ್ಕೆ ಇಂಡಿಯಾ ಬಿಟ್ಟು ಹೋದವರೆಲ್ಲ ವಾಪಸ್ ಬರಬೇಕು ಅಂತ ಆಸೆ ಪಡ್ತಾರೆ, ಇಲ್ಲಿಂದ ಹೋಗೋರಿಗೆ ಏನೇನು ಪ್ರಾಬ್ಲಮ್ ಆಗುತ್ತೆ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಟ್ಸ್ ಎ 2.5 hours ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು, ಸುಳ್ಳ್ಯಾಕೆ ಹೇಳಬೇಕು. ಅದೇ ಹೇಳ್ತಿಲ್ವಾ, ಈ ಮೂವಿನ ನೀವು ಫ್ಯಾಮಿಲಿ ಜೊತೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ, ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಬಟ್ ಇದು ಕನ್ನಡದಲ್ಲಿ ರಿಲೀಸ್ ಆಗಿಲ್ಲ ಅಂದರೆ ಅದೇ ಬೇಜಾರಾಗಿದ್ದು. ಅದು ಬಿಟ್ಟರೆ SRKಗೋಸ್ಕರ ಪಿಕ್ಚರ್ ನೋಡ್ಬಿಡಿ. SRK ಅವರು ಆ SRK ಥರ ಫೀಲೇ ಇಲ್ಲ. ಪಠಾಣ್ ಜವಾನಲ್ಲಿ ಇರೋ ಕ್ಯಾರೆಕ್ಟರ್ ಅಲ್ವೇ ಇಲ್ಲ ಇದು. ಇದು ಕಂಪ್ಲೀಟ್ಲಿ ಡಿಫ್ರೆಂಟ್. ಆದರೂ ಒಂದು ಲೈಟಾಗಿ ಒಂದು ಚಿಕ್ಕ ಝಲಕ್ ತೋರಿಸ್ತಾರೆ, ಅದು ಲಾಸ್ಟ್ ಎಂಡಿಂಗಲ್ಲಿ. ಬಟ್ ಅಲ್ಲಿ ತನಕ ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ SRK. ಇಟ್ಸ್ ಫುಲ್ಲಿ ಡ್ರಾಮಾ ಟೈಪ್ ಮೂವಿ ವಿಚ್ ಈಸ್ ಎಷ್ಟೊಂದು ಏನಪ್ಪದು ಎಮೋಷನ್ಸ್ನ ಎಕ್ಸ್ಪ್ಲೋರ್ ಮಾಡುತ್ತೆ. ನೈಸ್ ಮೂವಿ. ಎಲ್ಲರ ಅವ್ರ ಕ್ಯಾರೆಕ್ಟರ್ಗಳು ತುಂಬ ಸ್ಮೂತಾಗಿ ಚೆನ್ನಾಗಿ ಇದ್ದಿದೆ. ತುಂಬ ಏನಂತಾರೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಸುಳ್ಳಾಗಿ ಹೇಳಬೇಕು, ಇಟ್ಸ್ ಅ ವೆರಿ ಗುಡ್ ಮೂವಿ. ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಇನ್ನೂ ಮಾತಾಡ್ತಾನೆ ಇರ್ಬೋದು, ಬಟ್ ನಾನು ಹೇಳ್ತಿದ್ದೀನಿ ನೋಡಿ, ಇದೇನಾದ್ರೂ ಮೂವಿ ತುಂಬ ಚೆನ್ನಾಗಿದೆ, ಸುಳ್ಳಾಗಿ ಹೇಳಲ್ಲ. ಬಟ್ 1000 crores ಕಲೆಕ್ಟ್ ಮಾಡುತ್ತಾ ಇಲ್ವ ಅನ್ನೋದು ಸೆಕೆಂಡ್ರಿ, ಬಟ್ ಮೂವಿ ಇಸ್ ಗುಡ್. ದ ಸೆಕೆಂಡ್ ಥಿಂಗ್ ಈಸ್ ಸಲಾರ್ದು ಫೇತ್ ಏನಂದರೆ ಅದು ಓಡುತ್ತಾ ಇಲ್ವ ಅನ್ನೋದು ನಾಳೆ ಗೊತ್ತಾಗುತ್ತೆ. ಯಾಕೆಂದರೆ ಸಲಾರು ಚೆನ್ನಾಗಿದ್ದು ಡಂಕಿನೂ ಚೆನ್ನಾಗಿದ್ರೆ ಡಂಕಿದು ಮಾರ್ಜಿನ್ ಸ್ವಲ್ಪ ಡೌನ್ ಆಗ್ಬೋದು, 1000 crore ರೀಚ್ ಆಗ್ಬೋದು, ಆಗದೇ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಏನಂತಾರೆ ಸಲಾರ್ ಏನಾದರೂ ಆ್ಯಾವ್ರೇಜ್ ಇದ್ರೂ ಡಂಕಿ 1000 crores ಹೋಗುತ್ತೆ. ಬಿಕಾಸ್ ಪೊಟೆನ್ಷಿಯಲ್, ನಾನು ಬಯಸ್ಟಾಗಿ ಮಾತಾಡ್ತಲ್ಲ, ಡಂಕಿ ತುಂಬ ಚೆನ್ನಾಗಿತ್ತು ಸಲಾರ್ ಚೆನ್ನಾಗಿಲ್ಲ ಆ ಥರ ಹೇಳ್ತಲ್ಲ. ಸಲಾರ್ ಇನ್ನೂ ಬಂದಿಲ್ಲ, ಬಟ್ ಡಂಕಿ ಚೆನ್ನಾಗಿದೆ. ನಾನು ಸುಳ್ಳು ಹೇಳ್ಬಾರ್ದು, ನಿಮಗೆ ತುಂಬ ಇಷ್ಟ ಆಗುತ್ತೆ. ಎಮೋಷ್ನಲಿ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇದನ್ನ ಹಿಂದಿಲಿ ಇದ್ದಿದ್ದು ಒಂದೇ ಪ್ರಾಬ್ಲಮ್, ಅದು ಬದಲು ಒಂದು ರೀಜ್ನಲ್ ಲ್ಯಾಂಗ್ವೇಜಲ್ಲೂ ರಿಲೀಸ್ ಮಾಡಿದರೆ ಇನ್ನೂ ಜಾಸ್ತಿ ಕಲೆಕ್ಟ್ ಮಾಡ್ಬೋದಿತ್ತು ಅಂತ ನಾನು ಅನ್ಕೋತೀನಿ. ಬಟ್ ಇಟ್ಸ್ ಓಕೆ. ಬಟ್ ಅದೇ ಹೇಳ್ತು, ಇದು SRK ಮೂವಿ ಅಲ್ವಲ್ಲ, ಆ್ಯಕ್ಷನ್ ಏನೂ ಇಲ್ಲ. ಅಲ್ಲಿ ಏನು ಚಿಕ್ಕ ಸೀನ್ಗಳು ಬರುತ್ತೇನೋ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಅದೇ ಹೇಳ್ತಿಲ್ವಾ, ಫುಲ್ಲು ಡ್ರಾಮಾ ಬೇಸ್ಡ್ ಕಂಟೆಂಟ್. ಇವ್ರಿಗೆ ಸ್ವಲ್ಪ ಕಾಮಿಡಿ ಇರುತ್ತೆ, ರೊಮ್ಯಾನ್ಸ್ ಇರುತ್ತೆ, ತುಂಬ ಡ್ರಾಮಾ ಇದೆ, ಆಮೇಲೆ ತುಂಬ ಎಮೋಷ್ನಲ್ ಸೀನ್ಸ್ ಇದ್ದಾವೆ. ಎಕ್ಸ್ಪೀರಿಯನ್ಸ್ ಏನಕ್ಕೆ ನಮ್ಮ ದೇಶ ನಾವು ಜಾಸ್ತಿ ಪ್ರೀತಿಸ್ಬೇಕು ಅನ್ನೋದೇ ಪೂರ್ತಿ ಕಾನ್ಸೆಪ್ಟು. ನಮ್ಮ ಇಂಡಿಯಾ ಇಸ್ ಇಂಡಿಯಾ. ವೈ ವಿ ಕಾಲ್ ಅವರ್ ಸೆಲ್ಫ್ ಪ್ರೌಡ್ ಟು ಬಿ ಇಂಡಿಯನ್ಸ್. ದಿಸ್ ಈಸ್ ವೈ ಯು ಹ್ಯಾವ್ ಟು ವಾಚ್ ದಿಸ್ ಮೂವಿ. ಬೇರೆ ದೇಶದ ಸಪೋರ್ಟ್ ಮಾಡೋದಕ್ಕಿಂತ ಇಂಡಿಯಾ ಈಸ್ ಇಂಡಿಯಾ. ವೈ ವಿ ಲವ್ ಇಂಡಿಯಾ, ದಿಸ್ ಈಸ್ ದ ರೀಸನ್. ದಿಸ್ ಈಸ್ ಎ ವೆರಿ ಗುಡ್ ಮೂವಿ ಇನ್ ಟರ್ಮ್ಸ್ ಆಫ್ ಪೇಟ್ರಿಯಾಟಿಕ್ ಮತ್ತು ಇನ್ನೊಂದೇನಂತಾರೆ ಫಿಲಮ್ ಮೇಕಿಂಗ್. ಇಟ್ಸ್ ಅ ವೆರಿ ಗುಡ್ ಮೂವಿ. ಎಕ್ಸ್ಪೀರಿಯನ್ಸ್ ಲೆವೆಲ್ ಚೆನ್ನಾಗಿದೆ. ಏನಂದರೆ SRK ಇಸ್ ನಾಟ್ SRK ಇನ್ ದಿಸ್ ಮೂವಿ. ಅದೇ ಬೇಜಾರಾಗಿದೆ. ಬಿಟ್ಟರೆ ಆ್ಯಕ್ಷನ್ ಇಲ್ಲ ಅಷ್ಟೇ. ಅದ್ರ ಬಗ್ಗೆ ಜಾಸ್ತಿ ಕುಯ್ಯೋದಕ್ಕೂ ಹೋಗ್ಬಾರ್ದು. ನಾಳೆ ಇನ್ನೂ ಸಲಾರ್ ಹೆಂಗಿದೆ ಅದ್ರ ಮೇಲೆ ಡಂಕಿದು ಫೇತ್ ಡಿಸೈಡ್ ಆಗುತ್ತೆ. ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್.